ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಮೋವಿತ್. ಇವತ್ತು ಈ ವಿಡಿಯೋದಲ್ಲಿ ಯಾರ ಬಗ್ಗೆ ಮಾತಾಡೋಣ ಅಂತಂದ್ರೆ ಬ್ಲಾಕ್ ಪಿಂಕ್ ಲಿಸಾ ಅವ್ರ ಬಗ್ಗೆನೆ. ಸೊ ಬ್ಲಾಕ್ ಪಿಂಕ್ ಲಿಸಾ ಅವ್ರ ಬಗ್ಗೆ ಹೇಳಕ್ ಮುಂಚೆ ಬ್ಲಾಕ್ ಪಿಂಕ್ ಬಗ್ಗೆ ಒಂದು ವಿಡಿಯೋ ಬಿಟ್ಟಿರ್ತೀನಿ. ಆ ವಿಡಿಯೋನ ನೋಡಿದ್ರೆ ಕಂಟಿನ್ಯೂಟಿ ಆಗಿ ಅರ್ಥ ಆಗುತ್ತೆ ಈ ವಿಡಿಯೋನು. ಸೊ ಬ್ಲಾಕ್ ಪಿಂಕ್ ಲಿಸಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಗರ್ಲ್ ಅಂತಾನೆ ಹೇಳ್ಬೋದು. ಬ್ಲಾಕ್ ಪಿಂಕ್ ಗ್ರೂಪ್ ಅಲ್ಲೇ ತುಂಬಾನೇ ಬ್ಯೂಟಿಫುಲ್ ಮತ್ತೆ ಸುಂದರವಾಗಿರೋ ಹುಡುಗಿ ಯಾರು ಅಂದ್ರೆ ಲಿಸಾ ಅಂತಾನು ಹೇಳ್ಬೋದು. ಸೊ ಲಿಸಾ ಅವ್ರ ಸ್ಮೈಲ್ ಇದೆ ಗೊತ್ತಾ, ಆ ಸ್ಮೈಲ್ ನ ನೋಡಿ ಇಷ್ಟ ಆಗದಿರೋ ಯಾರನ್ನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಬಟ್ ಆದ್ರೆ ಆ ಸ್ಮೈಲ್ ಹಿಂದ್ಗಡೆ ಎಷ್ಟೆಲ್ಲ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಬಟ್ ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ಈ ಬ್ಲಾಕ್ ಪಿಂಕ್ ಗ್ರೂಪ್ ಅಲ್ಲಿ ಸೇರಿದ್ರು ಮತ್ತೆ ಇಷ್ಟು K-pop ಸಿಂಗರ್ ಆದ್ರು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ನೋಡೋಣ. ಸೊ ವೈ ಶುಡ್ ಬಿ ವೇಟ್, ಲೆಟ್ಸ್ ಗೆಟ್ ಇನ್. ಮಾರ್ಚ್ 27, 1997 ಇವ್ರದ್ದು ಡೇಟ್ ಆಫ್ ಬರ್ತ್ ಆಗಿದೆ. ಇವರು ಥಾಯ್ಲ್ಯಾಂಡ್ ಅಲ್ಲಿ ಹುಟ್ಟಿದಾರೆ ಅಂತಾನೆ ಹೇಳ್ಬೋದು. ಸೊ ಇವ್ರದ್ದು ಒರಿಜಿನಲ್ ನೇಮ್ ಏನು ಅಂತ ಕೇಳಿದ್ರೆ ಲಲಿಸಾ ಮನೋಪಾನ್ ಅನ್ನೋದೇ ಇವ್ರದ್ದು ಒರಿಜಿನಲ್ ನೇಮ್ ಆಗಿದೆ. ಇದನ್ನ ಶಾರ್ಟ್ ಆಗಿ ಲಿಸಾ ಅಂತ ಕೂಡ ಕರೀತಾರಂತೆ. ಲಿಸಾ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಚಿಕ್ಕ ವಯಸ್ಸಲ್ಲಿ ಇರೋವಾಗ್ಲೇ ಇವ್ರಪ್ಪ ಇವ್ರನ್ನ ಬಿಟ್ಟೋಗ್ಬಿಟ್ಟಿರ್ತಾರೆ. ಅದರಿಂದ ಸ್ಟೆಪ್ ಫಾದರ್ ಅಂತ ಕರೀತಾರೆ ಗೊತ್ತಾ. ಸೊ ಅವ್ರ ಮೂಲಕ ಇವ್ರು ಬಂದ್ಬಿಟ್ಟು ಬೆಳೀತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಹಿಂಗಿರೋವಾಗ ಇವ್ರ ಸ್ಟೆಪ್ ಫಾದರ್ ಇವ್ರನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಇವಾಗ ಇವ್ರ ಫ್ಯಾಮಿಲಿಯಲ್ಲಿ ಇವ್ರಿಗೆ ಇವ್ರ ಸ್ಟೆಪ್ ಫಾದರ್, ಇವ್ರ ಅಮ್ಮ ಮತ್ತೆ ಇವರು ತಾತ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು ಚಿಕ್ಕ ವಯಸ್ಸಲ್ಲಿ ಇರುವಾಗ ತುಂಬಾ ಆಕ್ಟಿವ್ ಆಗಿರೋ ಒಂದು ಹುಡುಗಿ ಅಂತಾನೆ ಹೇಳ್ಬೋದು. ಸಖತ್ತಾಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡೋದಾಗ್ಲಿ ಆಡೋದಾಗ್ಲಿ ಇದೆಲ್ಲ ನೋಡ್ಬಿಟ್ಟು ಇವ್ರ ತಾತಗೆ ತುಂಬಾನೇ ಖುಷಿಯಾಗಿದೆ. ಅದೇ ತರ ಲಿಸಾನ ಕುರುಕೊಯ್ ವೋಕಲಿಸ್ಟ್ ಟೀಚರ್ ಹತ್ರ ಸಿಂಗಿಂಗ್ ಕ್ಲಾಸ್ಗೆ ಕಲ್ಸಿರ್ತಾರೆ. ಈ ಟೀಚರ್ಗೆ ಲಿಸಾ ಅಂದ್ರೆ ತುಂಬಾನೇ ಇಷ್ಟ ಆಗಿರುತ್ತೆ. ಯಾಕೆ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಇವ್ರು ಯಾವಾಗ್ಲೂ ಇವ್ರು ಸಿಂಗ್ ಮಾಡೋವಾಗಲಿ ಇಲ್ಲ ಡ್ಯಾನ್ಸ್ ಮಾಡೋವಾಗ್ಲಿ ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಅಲ್ಲಿ ಇದ್ದಿದ್ದಾರೆ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೇ ಕಷ್ಟ ಇದ್ರು ಆ ಸ್ಮೈಲಿಂಗ್ ಫೇಸ್ ಅಲ್ಲಿ ಇವರೆಲ್ಲ ಫೇಸ್ ಮಾಡೋದನ್ನ ನೋಡಿ ತುಂಬಾನೇ ಇಷ್ಟ ಆಗಿರುತ್ತೆ ಆ ಟೀಚರ್ಗೆ. ಸೊ ಹಿಂಗಿರುವಾಗ ಲಿಸಾ ಹತ್ರ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ನೀವು ಈ ಸ್ಮೈಲ್ ಮಾಡೋದನ್ನ ಮಾತ್ರ ಬಿಡ್ಬೇಡ ಅಂತಾನು ಹೇಳಿರ್ತಾರೆ. ಒಂದ್ಸಲ ಆ ಟೀಚರ್ ಲಿಸಾ ಹತ್ರ ನಿಮ್ಗೇನ್ ಆಗ್ಬೇಕು, ನಿಮ್ಗೇನ್ ಡ್ರೀಮ್ ಇದೆ ಅಂತ ಕೇಳುವಾಗ 12 years ಅಲ್ಲಿ ಇರೋ ಆ ಲಿಸಾ ಹೇಳಿರೋ ಮಾತು ಏನು ಗೊತ್ತಾ, ನನಗೆ ದೊಡ್ಡ K-pop ಸಿಂಗರ್ ಆಗ್ಬೇಕು ಅನ್ನೋದೇ ನನ್ಗೆ ಆಸೆ ಅಂತ ಹೇಳಿರ್ತಾರೆ. ಸೊ ಇದನ್ನ ಕೇಳಿ ಆ ಟೀಚರ್ ತುಂಬಾನೇ ಆಶ್ಚರ್ಯವಾಗಿರ್ತಾರೆ. ತುಂಬಾನೇ ಅವ್ರ ಮೇಲೆ ಒಂದು ದೊಡ್ಡ ಮರ್ಯಾದೆನೇ ಬಂದಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲೇ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಷ್ಟೊಂದಿದ್ರೂ ಅದ್ರಲ್ಲೂ ಕೂಡ ನಾನು ಒಂದು ದೊಡ್ಡ K-pop ಸಿಂಗರ್ ಆಗ್ಬೇಕು ಅನ್ನೋದು ಆ ಹುಡುಗಿ ಆಸೆ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಆ ಲಿಸಾ ಮೇಲೆ ತುಂಬಾನೇ ಬಂದ್ಬಿಟ್ಟು ಪ್ರೀತಿ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕಂತಾನೆ ಇವ್ರಿಗೆ ತುಂಬಾನೇ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ಸೊ ಹಿಂಗಿರೋವಾಗ್ಲೇ 2010 ನಲ್ಲಿ YG ಎಂಟರ್ಟೈನ್ಮೆಂಟ್ ಗ್ಲೋಬಲ್ ಆಡಿಷನ್ ಒಂದು ನಡೆಸಿರ್ತಾರೆ. ಅದರಲ್ಲಿ 4000 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಈ ತರ ಹಿಂಗ್ ಹೋಗ್ತಾ ಇರೋವಾಗ ಲಿಸಾ ಅವ್ರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹತ್ಕೊಂಡಿರ್ತಾರಂತೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಡ್ರೆಸ್ ಬಂದ್ಬಿಟ್ಟು ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅವ್ರು ಹಾಕೊಂಡೋ ಡ್ರೆಸ್ ಬಂದ್ಬಿಟ್ಟು ಡ್ಯಾಮೇಜ್ ಆಗಿರೋದ್ರಿಂದ ಅವ್ರಿಗೆ ಅವಾಗ 13 ವಯಸ್ಸು ಅಂತಾನೆ ಹೇಳ್ಬೋದು. ಆ ಚಿಕ್ಕ ವಯಸ್ಸಲ್ಲಿ ಅವ್ರು ಗೊತ್ತಿಲ್ದಿರ ಹತ್ಕೊಂಡಿರ್ತಾರಂತೆ. ಸೊ ನನ್ ಬಂದ್ಬಿಟ್ಟು ಇವಾಗ ನಾನು ಹಾಕೊಂಡು ಹೋಗೋ ಡ್ರೆಸ್ ಬಂದ್ಬಿಟ್ಟು ಡ್ಯಾಮೇಜ್ ಆಗಿದೆ, ನಾನು ಹೆಂಗ್ ಹೋಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲೋದನ್ನ ನೋಡ್ಬಿಟ್ಟು ಆ ಟೀಚರ್ ಹೇಳಿದ ಮಾತೇನು ಗೊತ್ತಾ, ನಿನಗೆ ನಿನ್ ಮೇಲೆ ಕಾನ್ಫಿಡೆಂಟ್ ಇರ್ಬೇಕು ಹೊತ್ತು ನಿನ್ ಡ್ರೆಸ್ ಮೇಲಲ್ಲ. ಅದಕ್ಕೋಸ್ಕರ ಫಸ್ಟ್ ನೀನು ಅಲೋದ್ನ ಬಿಟ್ಬಿಟ್ಟು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಅಲ್ಲಿ ಇರೋ ತರ ಸ್ಮೈಲ್ ಮಾಡ್ತಾನೆ ಇರೋ ಅಂತ ಇವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟಿರ್ತಾರೆ. ಸೊ 13ನೇ ವಯಸ್ಸಲ್ಲಿ ಇರೋ ಲಿಸಾ ಬಂದ್ಬಿಟ್ಟು ತುಂಬಾನೇ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರೋದ್ರಿಂದ ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಹೋಗಿ 4000 ಜನ ಬಂದ್ಬಿಟ್ಟು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಲಿಸಾ ಒಬ್ಬರೇ ಬಂದ್ಬಿಟ್ಟು ಅದರಲ್ಲಿ ಗೆದ್ದಿರ್ತಾರೆ, ಸೆಲೆಕ್ಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಲಿಸಾ ಸೆಲೆಕ್ಟ್ ಆಗಿರೋದನ್ನ ಇವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇವರೆಲ್ಲ ತುಂಬಾನೇ ಸಂತೋಷ ಪಟ್ಟಿರ್ತಾರೆ. ಬಟ್ ಆದ್ರೆ ಲಿಸಾ ಒಂದು ತುಂಬಾನೇ ಬೇಜಾರಾಗಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇವಾಗ ಥಾಯ್ಲ್ಯಾಂಡ್ ಇಂದ ಕೊರಿಯಾಗೆ ಹೋಗ್ಬೇಕಾಗಿರುತ್ತೆ. ಸೊ ಅದರಿಂದ ಲಿಸಾ ಅವ್ರ ಫ್ಯಾಮಿಲಿನ ಬಿಟ್ಟು ಹೋಗೋಕೆ ಇಷ್ಟ ಇರಲ್ಲ. ಬಟ್ ಆದ್ರೇನು ಅವ್ರ ಪ್ಯಾಷನ್ಗೋಸ್ಕರ ಇವ್ರನ್ನ ಬಂದ್ಬಿಟ್ಟು ಕಲಿಸ್ತಾರೆ. YG ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಇವರು ಸ್ಕೂಲಿಂಗ್ ಆಗಲಿ ಹಾಸ್ಟೆಲ್ ಆಗಲಿ ಇವ್ರಿಗೆ ಅಲಾಟ್ ಮಾಡಿರ್ತಾರೆ. ಸೊ ಇದರಿಂದ ಅವರು ಅಲ್ಲಿ ಬಂದ್ಬಿಟ್ಟು ಹಾಸ್ಟೆಲ್ ಇದ್ಬಿಟ್ಟು ಇವರು ಪ್ರಾಕ್ಟೀಸ್ ಆಗಲಿ ಎಲ್ಲಾನು ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಕೊರಿಯಾಗೆ ಹೋಗಿದ್ರಿಂದ ಲಿಸಾ ಸ್ಮೈಲೇ ಹೋಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಯಾವಾಗಲೂ ಸಂತೋಷವಾಗಿದ್ದಿರೋ ಲಿಸಾ ಅಲ್ಲಿ ಹೋಗಿ ತುಂಬಾ ವರ್ಷನೇ ಆಲ್ಮೋಸ್ಟ್ ತುಂಬಾ ಕಷ್ಟದಲ್ಲಿದ್ದೀರ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಲಿಸಾಗೆ ಬಂದ್ಬಿಟ್ಟು ಕೊರಿಯಾ ಭಾಷೆ ಗೊತ್ತಿದ್ದಿರೋದ್ರಿಂದ ಅವ್ರನ್ನ ಯಾವಾಗಲೂ ಅಲ್ಲಿರೋ ಪಕ್ಕದಲ್ಲಿರೋ ಎಲ್ಲರೂ ಬಂದ್ಬಿಟ್ಟು ಅವ್ರನ್ನ ಟೀಸ್ ಮಾಡ್ತಾನೆ ಇರ್ತಾರೆ. ಹಿಂಗಿರೋವಾಗ್ಲೇ ಅವಾಗ ಅಂತಾನೆ ಲಿಸಾ ತುಂಬಾ ಲೋನ್ಲಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು.
ಹೇಳ್ಬೋದು. ಸೊ ಹಿಂಗಿರುವಾಗ ಬ್ಲ್ಯಾಕ್ ಪಿಂಕ್ ಅಲ್ಲಿ ಇರೋ ಮಿಕ್ಕಿದ 3 ಜನ ಬಂದ್ಬಿಟ್ಟು ಇವ್ರಿಗೆ ತುಂಬಾನೇ ಸಪೋರ್ಟ್ ಕೊಡ್ತಾರೆ, ತುಂಬಾನೇ ಸಾಥ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಒಂದೊಂದ್ಸಲಿನೂ ಇವ್ರಿಗೆ ಈ ಕೊರಿಯಾ ಭಾಷೆಯಲ್ಲಿ ಬಂದ್ಬಿಟ್ಟು ಏನೇನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತೆ ಲಿಸಾಗೆ ಒಬ್ರು ಟೀಚರ್ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ಕೊರಿಯಾ ಭಾಷೆ ಕಲ್ತ್ಕೊಳಕ್ಕೆ. ಸೊ ಆದ್ರೇನು ಒಂದೊಂದ್ಸಲಿನೋ ಸಿಂಗಿಂಗ್ ಆಗಲಿ ಡ್ಯಾನ್ಸಿಂಗ್ ಆಗಲಿ ಸೊ ವೀಕ್ಲಿ ಪರ್ಫಾರ್ಮೆನ್ಸ್ ಅಂತ ಒಂದಿರುತ್ತೆ. ಆ ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲದರಲ್ಲಿ ಎ ಗ್ರೇಡೇ ತೆಗೆದಿದ್ದಾರೆ. ಒಂದ್ಸಲಿ ಕೂಡ BC ಹತ್ರ ಯಾವ ಗ್ರೇಡು ತೆಗ್ದಿಲ್ಲ ಅಂತೆ. ಸೊ ಅಷ್ಟು ಬಂದ್ಬಿಟ್ಟು ಪ್ಯಾಷನ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ರು ಅಂತಾನೆ ಹೇಳ್ಬೋದು. ತುಂಬಾನೇ ಅವ್ರು ಹಾರ್ಡ್ ವರ್ಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಲಿಸಾನ ನೋಡ್ರೆ ನಮ್ಮಲ್ಲಿ ತುಂಬಾ ಜನ ಬಂದ್ಬಿಟ್ಟು ಕನೆಕ್ಟ್ ಆಗ್ಬೋದು. ಯಾಕೆಂದ್ರೆ ನಮಗೂ ಒಂದೊಂದ್ಸಲಿ ಇವಾಗ ಇಂಟರ್ವ್ಯೂಗೆ ಹೋಗ್ಲಿ ಸ್ವಲ್ಪ ಇಂಗ್ಲೀಷ್ ಎಲ್ಲ ಪ್ರಾಬ್ಲಮ್ ಇದ್ದಿರ್ಬೋದು. ಸೊ ಇದೆಲ್ಲ ನೋಡುವಾಗ ಅಕಸ್ಮಾತ್ ಇವ್ರು ಬಂದ್ಬಿಟ್ಟು ಥಾಯ್ಲ್ಯಾಂಡ್ ಇಂದ ಕೊರಿಯನ್ಗೆ ಹೋಗುವಾಗ ಕೊರಿಯನ್ ಲ್ಯಾಂಗ್ವೇಜ್ ಕಲ್ತ್ಕೋಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದ್ದಿರುತ್ತಲ್ವಾ, ಅದನ್ನು ಕಲ್ತ್ಕೊಂಡು 2016 ಆಗಸ್ಟ್ 8 ಬಂದ್ಬಿಟ್ಟು ಇವ್ರದ್ದು ಫಸ್ಟ್ ಡೆಬ್ಯೂಟ್ ಸಾಂಗ್ ಒಂದು ರಿಲೀಸ್ ಆಗಿರುತ್ತೆ. ಆ ಬ್ಲ್ಯಾಕ್ ಪಿಂಕ್ ಅನ್ನೋ ಒಂದು ಗ್ರೂಪ್ ಅಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದ್ರಲ್ಲ, ಅವಾಗ ಅವರು ಒಂದು ಸಾಂಗ್ ನ ರಿಲೀಸ್ ಮಾಡಿರ್ತಾರೆ. ಆ ಸಾಂಗ್ ಹೆಸರು ಏನಂದ್ರೆ ಸ್ಕ್ವಯರ್ ಒನ್ ಅನ್ನೋ ಒಂದು ಸಾಂಗ್ ಆಲ್ಬಮ್ ಸಾಂಗ್ ನ ರಿಲೀಸ್ ಮಾಡಿರ್ತಾರೆ. ಆ ಸಾಂಗು ಭಯಂಕರ ಹಿಟ್ ಆಗಿರುತ್ತೆ, ಎಲ್ಲಾ ಕಡೆನೂ ರೀಚ್ ಆಗಿದೆ ಅಂತ ಹೇಳ್ಬೋದು. ಸೊ ಹಿಂಗಿರೋವಾಗಲೇ ಬ್ಲ್ಯಾಕ್ ಪಿಂಕ್ ಅನ್ನೋ ಒಂದು ಗ್ರೂಪ್ ಇದೆ ಅಂತಲೂ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅವಾಗ ಅವ್ರ ಹೆಸರು ಎಲ್ಲ ಕಡೆನೂ ಫೇಮಸ್ ಆಗಿರುತ್ತೆ. ಇಷ್ಟು ಸಖತ್ತಾಗಿ ಹಿಟ್ ಆಗಿರೋ ಇವ್ರನ್ನ ಲಿಸಾನ ಮಾತ್ರನೇ ತುಂಬಾ ಜನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇವರು ಥಾಯ್ಲ್ಯಾಂಡ್ ಇಂದ ಬಂದಿರ್ತಾರೆ, ಇವರು ಕೊರಿಯನ್ ಅಲ್ಲ, ಇವ್ರು ಕೊರಿಯನ್ ಲ್ಯಾಂಗ್ವೇಜ್ ಮಾತಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಇವ್ರನ್ನ ಬಿಟ್ಟು ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಟ್ರೋಲ್ಸ್ ಆಗ್ಲಿ, ಇವ್ರ ಬಗ್ಗೆ ಹ್ಯಾಶ್ ಟ್ಯಾಗ್ಸ್ ಆಗ್ಲಿ, ತುಂಬಾ ಜನ ಬಂದ್ಬಿಟ್ಟು ಇವ್ರನ್ನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಹಿಂಗಿರುವಾಗ ತಿರ್ಗಾ ಲಿಸಾಗೆ ಒಂದು ಡಿಪ್ರೆಷನ್ ಆಗ್ಲಿ ಇದೆಲ್ಲ ಬಂದಿರುತ್ತೆ. ಬಟ್ ಆದ್ರೂ ಆ ಡಿಪ್ರೆಷನ್ಸ್ ಎಲ್ಲ ಬಂದ್ಬಿಟ್ಟು ಎತ್ತಿ ಬಿಸಾಕೋ ತರ ಅವ್ರ ಟೀಚರ್ ಅಲ್ಲಿ ಇದ್ರಲ್ಲ ಒಂದ್ಸಲಿ ಚಿಕ್ಕ ವಯಸ್ಸಲ್ಲಿ ಇರುವಾಗ, ನೀನ್ ಬಂದ್ಬಿಟ್ಟು ಯಾವುದೇ ಪ್ರಾಬ್ಲಮ್ ಬಂದ್ರು ಸ್ಮೈಲಿಂಗ್ ಫೇಸ್ ಇಂದಾನೆ ಎಲ್ಲ ಬಂದ್ಬಿಟ್ಟು ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ತರ ಅವ್ರು ಬರೋ ಒಂದೊಂದು ಟ್ರೋಲ್ಸ್ ಆಗ್ಲಿ ಹೇಟ್ಸ್ ಆಗ್ಲಿ ಈ ಕಡೆ ಸೈಡ್ಗೆ ಬಿಸಾಕ್ಬಿಟ್ಟು ಅವ್ರ ಪಾಟಿಗೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಹಿಂಗೆ ಹೋಗ್ತಾ ಇರೋವಾಗ ಒಂದು ಮಿಲಿಟರಿ ಪ್ರೋಗ್ರಾಮ್ ಒಂದು ನಡೆಸಿರ್ತಾರೆ. ಅದರಲ್ಲಿ ಇವರು ಮಿಲಿಟರಿ ಡ್ರೆಸ್ ಹಾಕೊಂಡು ಇವರು ಪ್ರೋಗ್ರಾಮ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿರೋ ಮೀಡಿಯಾ ಪೀಪಲ್ಸ್ ನೋಡ್ಬಿಟ್ಟು ಇವ್ರನ್ನ ಪರವಾಗಿಲ್ಲ ಒಂದು ಕೊರಿಯನಾಗ ತಗೋಬೋದು, ಇಷ್ಟೆಲ್ಲ ಕಷ್ಟಪಡೋದನ್ನೆಲ್ಲ ನೋಡಿ ಇವ್ರನ್ನ ಒಂದು ಕೊರಿಯನಾಗ ತಗೋಬೋದು ಅಂತ ಹೇಳ್ಬಿಟ್ಟು ಒಂದು ಫೇಮ್ ಮಾಡಿರ್ತಾರೆ. ಬಟ್ ಆದ್ರೆ ಏಟರ್ಸ್ ಇವ್ರನ್ನ ಹೇಟ್ ಮಾಡ್ಕೊಂಡಿರ್ತಾರೆ. ಅದೇ ತರ ಒಂದ್ ಕಡೆ ಇವ್ರಿಗೆ ಸಪೋರ್ಟ್ ಮಾಡೋರು ಫ್ಯಾನ್ಸು ಇವ್ರಿಗೆ ಜಾಸ್ತಿ ಆಗ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು. ಹಿಂಗೆ ಲಿಸಾ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬೆಳೀತಾ ಇರ್ತಾರೆ. ಅವಾಗ ಅವ್ರಿಗೊಂದು ದೊಡ್ಡ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಏನು ಅಂತ ಕೇಳಿದ್ರೆ ಇವರು ಬರೋ ಆಲ್ಬಮ್ ಸಾಂಗ್ ಇಂದ ಬರೋ ಎಲ್ಲಾ ಕಾಸನ್ನು ಬಂದ್ಬಿಟ್ಟು ಇವರು ಕೊರಿಯಾದಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಆದ್ರಿಂದ ಕೊರಿಯಾದಲ್ಲೇ ಲ್ಯಾಂಡ್ ಮತ್ತೆ ಮನೆ ಎಲ್ಲ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಬರೋ ಕಾಸು ಆಲ್ಮೋಸ್ಟ್ $8,20,000 ನ ಬಂದ್ಬಿಟ್ಟು ಅವ್ರ ಮ್ಯಾನೇಜರ್ಗೆ ಕೊಟ್ಟಿರ್ತಾರೆ. ಆ ಮ್ಯಾನೇಜರ್ನ ಒಂದು ಫ್ಯಾಮಿಲಿ ಮೆಂಬರ್ ಆಗಿನೇ ಅನ್ಕೊಂಡು ಅವ್ರ ಹತ್ರ ಇರೋ ಎಲ್ಲಾ ಕಾಸನ್ನು ಬಂದ್ಬಿಟ್ಟು ಅವ್ರು ಕೊಟ್ಟಿರ್ತಾರೆ. ಬಟ್ ಆದ್ರೆ ಆ ಮ್ಯಾನೇಜರ್ ಅವ್ರನ್ನ ತುಂಬಾನೇ ಮೋಸ ಮಾಡಿಸಿರ್ತಾರೆ, ನಂಬಿಸಿ ಮೋಸ ಮಾಡಿಸಿರ್ತಾರೆ. ಅದು ಹೆಂಗೆ ಅಂದ್ರೆ ಆ ಮ್ಯಾನೇಜರ್ ಒಂದು ಗ್ಯಾಮ್ಲಿಂಗ್ ಅಲ್ಲಿ ಎಲ್ಲಾ ಕಾಸನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿರ್ತಾರೆ. ಸೊ ಹಿಂಗಿರುವಾಗ ಲಿಸಾಗೆ ತುಂಬಾನೇ ಬೇಜಾರಾಗಿರುತ್ತೆ. ತಿರ್ಗಾ ಇವ್ರಿಗೆ ಬಂದ್ಬಿಟ್ಟು ಇವ್ರ ಲೈಫಲ್ಲಿ ಒಂದು ಡೌನ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಕಾಸು ಹೋಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ಅವಾಗ ಕೂಡ ಅವರು ಅದು ಅವ್ರ ಮೇಲೆ ಇಕ್ಕಿರೋ ಒಂದು ಹೋಪ್ನ ಬಿಡ್ದಿರಾ ತಿರ್ಗಾ ಕಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರೋ ಎಲ್ಲ ಸಾಂಗಲ್ಲೂ ಬಂದ್ಬಿಟ್ಟು ಅದರಿಂದ ಬರೋ ಎಲ್ಲ ರೆವೆನ್ಯೂ ಬಂದ್ಬಿಟ್ಟು ಅವರು ಸಪ್ರೇಟ್ ಆಗಿ ಒಂದು ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಈ ಸರಿ ಯಾರನ್ನೂ ನಂಬಿರಲ್ಲ. ಸೊ ಹಿಂಗೆ ಹೋಗ್ತಾ ಇರುವಾಗ ಕೊರೋನಾ ಸ್ಟಾರ್ಟ್ ಆಗಿರುತ್ತೆ. ಕೊರೋನಾ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೂ ಬಂದ್ಬಿಟ್ಟು ಪ್ರೋಗ್ರಾಮ್ ಇರಲ್ಲ. ಬಟ್ ಆದರೆ ಕೊರೋನಾ ಮುಗಿಸಿ ಸ್ವಲ್ಪ ದಿನ ಆದಮೇಲೆ ಫಸ್ಟ್ ಪ್ರೋಗ್ರಾಮ್ ಒಂದು ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು, ಚೈನಾದಲ್ಲಿ ಅಂತ. ಸೊ ಚೈನಾದೆಲ್ಲ ಆಲ್ಮೋಸ್ಟ್ ಲಾಕ್ಡೌನ್ ಬಂದ್ಬಿಟ್ಟು ಫಸ್ಟ್ ಡೇ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋರು. ಅದೇ ಥರ ಬಂದ್ಬಿಟ್ಟು ಬೇಗ ಬಂದ್ಬಿಟ್ಟು ಅವರೇ ಲಾಕ್ಡೌನ್ ತೆಗೆದಿರೋದು. ಸೊ ಹಿಂಗೆ ಹೋಗ್ತಾ ಇರುವಾಗ ಚೈನಾದಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ. ಅದೇನು ಅಂದರೆ ಯೂತ್ ವಿತ್ ಯು ಅನ್ನೋ ಒಂದು ಪ್ರೋಗ್ರಾಮ್ ಹೋಗ್ತಾ ಇರುತ್ತೆ. ಅದಕ್ಕೆ ಲಿಸಾ ಅವ್ರು ಬಂದ್ಬಿಟ್ಟು ಟ್ರೈನಿಯಾಗಿ ಹೋಗಿರ್ತಾರೆ. ಸೊ ಟ್ರೈನಿಯಾಗಿ ಹೋಗಿರೋ ಟೈಮಲ್ಲಿ ಅಲ್ಲಿರೋ ಹುಡುಗರಿಗೆಲ್ಲರಿಗೂ ಬಂದ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಆಗಲಿ ಆಡೋದಾಗಲಿ ಎಲ್ಲ ಬಂದ್ಬಿಟ್ಟು ಹೇಳ್ಕೊಡೋವಾಗ ಅಲ್ಲಿರೋ ಸ್ವಲ್ಪ ಹುಡುಗರು ಬಂದ್ಬಿಟ್ಟು ತುಂಬಾನೇ ಬೇಜಾರಾಗಿರ್ತಾರೆ. ಅವ್ರ ಹತ್ರ ನೀನು ಯಾಕೆ ಇಷ್ಟು ಒಂಥರ ಬೇಜಾರಾಗಿದೆಯಾ ಅಂತ ಕೇಳೋವಾಗ ಒಂದು ಮಗು ಇಲ್ಲಿರುತ್ತೆ, ನಾನು ಡ್ಯಾನ್ಸ್ ಆಡಿದ್ರೆ ನನಗೆ ಬಂದ್ಬಿಟ್ಟು ಆಗ್ತಾ ಇದೆ, ಇದರಿಂದ ನಾನು ಹೆಂಗೆ ಡ್ಯಾನ್ಸ್ ಆಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಲಿಸಾ ಹತ್ರ ಹೇಳೋವಾಗ ಲಿಸಾ ಏನು ಹೇಳಿರ್ತಾರೆ ಗೊತ್ತಾ, ನಾನು ವರ್ಲ್ಡ್ ಟೂರಲ್ಲಿ ಇರೋವಾಗ ನಾನು ಎಲ್ಲ ಪ್ರೋಗ್ರಾಮ್ ಬಂದ್ಬಿಟ್ಟು ನನಗೆ ನೀ ಪ್ರಾಬ್ಲಮ್ ಇತ್ತು, ಸೊ ನೀ ಇಂಜುರಿ ಇತ್ತು, ಅದರಲ್ಲಿ ನಾನು ಡ್ಯಾನ್ಸ್ ಆಡಿದೆ. ಸೊ ಕಷ್ಟ ಅನ್ನೋದು ಬಂದ್ಬಿಟ್ಟು ಇದ್ದೇ ಇರುತ್ತೆ. ಬಟ್ ಆದ್ರೂ ನಾವು ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಹಾರ್ಡ್ ವರ್ಕ್ ಮಾಡ್ತಾನೆ ಇರಬೇಕು ಅಂತ ಹೇಳ್ಬಿಟ್ಟು ಆ ಮಗುಗೆ ಎನ್ಕರೇಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಮಗು ತುಂಬ ಬೇಜಾರಲ್ಲಿರೋದು. ಆ ಮಗು ಹತ್ರನೂ ನೀನು ಯಾಕೆ ಇಷ್ಟು ಬೇಜಾರಾಗಿದೆ, ಏನಾಯ್ತು, ಯಾಕೆ ಡ್ಯಾನ್ಸ್ ಆಡ್ತಾನ ಅಂತ ಕೇಳೋವಾಗ ಆ ಮಗುಯಲ್ಲಿರೋ ಮಾತು ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿರೋವಾಗಲೇ ನಮ್ಮಪ್ಪ ನಮ್ಮನ್ನ ಬಿಟ್ಟೋಗ್ಬಿಟ್ಟಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ, ಅದರಿಂದ ನಮಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್
ಬಂದಿದೆ ಅಂತ ಹೇಳಿರುತ್ತೆ. ಅವಾಗ ಲಿಸಾ ಹೇಳಿರೋ ಮಾತೇನು ಗೊತ್ತಾ, 27 ಮಾರ್ಚ್ 2021 ನನ್ನ ಬರ್ಡೇ ನಡೀತು. ನನ್ನ ಬರ್ಡೇನ ಇಡೀ ವರ್ಲ್ಡೇ ಸೆಲೆಬ್ರೇಟ್ ಮಾಡ್ತು. ಬಟ್ ಆದರೆ ಆ ದಿನನೇ ನನ್ನ ತಾತ ಸತ್ತೋಗಿರೋ ದಿನ ಅಂತ ಹೇಳಿರ್ತಾರೆ. ಸೊ ಹಿಂಗಿರುವಾಗ ಇಡೀ ವರ್ಲ್ಡೇ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದೆ ಅಂತ ಸಂತೋಷ ಪಡೋದ, ಇಲ್ಲ ನನ್ನ ತಾತ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲೋದ ಅನ್ನೋ ಸಿಚುವೇಶನಲ್ಲಿದ್ದೆ. ಅವಾಗ ಕೂಡ ನಾನು ಬಂದ್ಬಿಟ್ಟು ಯಾವ್ದ್ರ ಬಗ್ಗೆನೋ ತಲೆ ಕೆಡ್ಸ್ಕೊಂತೀರ, ನನ್ನ ಕೆಲಸ ಮುಖ್ಯ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ. ಸೊ ಅದೇ ಥರ ನೀನು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ತೀರ, ನೀನು ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಆ ಪಾಪಗೂ ಮೋಟಿವೇಶನ್ ಮಾಡಿರ್ತಾರೆ. ಮತ್ತೆ ನನಗೆ ಸ್ಲೀಪಿಂಗ್ ಪ್ಯಾರಾನಾರ್ಮಲ್ ಅನ್ನೋ ಒಂದು ಡಿಸೀಸ್ ಇದೆ. ಈ ಡಿಸೀಸ್ ಏನು ಅಂತ ಕೇಳಿದ್ರೆ, ಎಲ್ಲರೂ ನಿದ್ದೆ ಮಾಡಿದ ತಕ್ಷಣ ಎದೊಳ್ಬಿಡ್ತಾರೆ. ಬಟ್ ಆದರೆ ನನ್ನ ಕೈಯಲ್ಲಿ ನಿದ್ದೆ ಮಾಡಿದ ತಕ್ಷಣ ಎದೊಳಕ್ಕಾಗಲ್ಲ. ಎಲ್ಲರ ಥರ ನನ್ನ ಕೈಯಲ್ಲಿ ಬಂದ್ಬಿಟ್ಟು ಎದೊಳಕ್ಕಾಗಲ್ಲ. 5 ರಿಂದ 10 ನಿಮಿಷ ಬೆಡ್ ಮೇಲೆ ಮಲಗಿರ್ತೀನಿ. ಸೊ 5 ರಿಂದ 10 ನಿಮಿಷ ಆಗಿದ ತಕ್ಷಣ ಬೇಗ ಎದ್ದು ನಾನು ಹೋಗಿ ನೀರು ಕುಡಿತೀನಿ. ಯಾಕೆ ಅಂದರೆ ಅವಾಗವರೆಗೂ ನನ್ನ ಕೈ ಆಗಲಿ ಕಾಲಾಗಲಿ ಯಾವುದು ಅಲಾಡ್ಸೋಕ್ಕಾಗಲ್ಲ. ಆ ನೀರು ಕುಡಿದ ಮೇಲೆ ನಾನು ಬಹುಟ್ ರಿಲ್ಯಾಕ್ಸ್ ಆಗ್ತೀನಿ ಅಂತ ಕೂಡ ಹೇಳಿರ್ತಾರೆ. ಸೊ ಲಿಸಾ ಅವ್ರ ಲೈಫ್ ಸ್ಟೋರಿನ ಕೇಳ ಮೇಲೆ ಇವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂದರೆ, ಇವರು ಕೊರಿಯನಲ್ಲಿ ಇರೋವಾಗ ಇವರಿಗೆ ಕೊರಿಯಾ ಭಾಷೆ ಬರಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಇವ್ರನ್ನ ಹೇಟ್ ಮಾಡಿರ್ತಾರೆ. ಮತ್ತು ಇವರು ಕಷ್ಟಪಟ್ಟಿರೋ ಕಾಸೆಲ್ಲ ಬಂದು ಮ್ಯಾನೇಜರ್ಗೆ ಕೊಟ್ಟಿರ್ತಾರೆ. ಆ ಮ್ಯಾನೇಜರ್ ಇವ್ರನ್ನ ಮೋಸ ಮಾಡಿಬಿಟ್ಟಿರ್ತಾರೆ. ಸೊ ಇದನ್ನೆಲ್ಲ ಇವ್ರ ಸ್ಮೈಲಿಂಗ್ ಫೇಸಲ್ಲೇ ಇದನ್ನ ಫೇಸ್ ಮಾಡಿ ಗೆದ್ದಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಇವ್ರ ಲೈಫ್ ಸ್ಟೋರಿ ಕೇಳ ಮೇಲೆ ನಿಮಗೆ ಯಾವುದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಇಲ್ಲ ಬೇರೆ ಯಾವ್ದಾರ ಬಂದ್ಬಿಟ್ಟು ವಿಡಿಯೋ ಹಾಕಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕೆ ಮುಂಚೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮ್ಗೆ ಬಂದಿರುತ್ತೆ. ಸೊ ಸೈನಿಂಗ್ ಆಫ್ ಯು ಬೈ ಮಿಸ್ಟರ್ ಮೋವಿತ್.